ಇನ್ನೊಂದು ಪಕ್ಷ ಕಟ್ಟುವಂಥದ್ದು ಬಹಳ ದೊಡ್ಡ ಒಂದು ಪರಿಶ್ರಮ, ಮತ್ತೆ ಇನ್ನೊಂದು BJP ಕಟ್ಟಿದಂಗೆ ಆಗುತ್ತೆ. ಹಾಗಾಗಿ ಇರುವಂಥ BJPಯನ್ನೇ ತಿದ್ದಿ ತೀಡಿ ನಮಗೆ ಯಾವ ರೀತಿಯ ಅವಶ್ಯಕತೆ ಇದೆ ಅದೇ ಮಾರ್ಗದಲ್ಲಿ ತಗೊಂಡು ಹೋಗುವ ಹಾಗೆ ಇವತ್ತು ಎಲ್ಲರೂ ಯೋಚನೆ ಮಾಡಬೇಕು ವಿನಃ ನಾವು ಇನ್ನೊಂದು ಪಕ್ಷ ಮಾಡ್ತೀವಿ ಅಂತಂದರೆ ಮತ್ತೆ ಈ ತುಷ್ಟೀಕರಣ, ಕಾಂಗ್ರೆಸ್ಸು, ಭ್ರಷ್ಟ ವ್ಯವಸ್ಥೆಗೆ ಮತ್ತೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ. ಆದರೆ ಇನ್ನೊಂದು ಪಕ್ಷ ಮಾಡ್ತೀನಿ ಅಂತ ಹೇಳಕ್ಕೆ ಕಾರಣಕರ್ತರು ಯಾರು? ಯಾಕೆ ಹೀಗಾಯಿತು? 2014ರಲ್ಲಿ ಮೋದಿಯವರು ಘೋಷಣೆ ಆದಂಥ ಸಮಯದಲ್ಲಿ ಬಾಬಾ ರಾಮದೇವ್ ಅವರು ಇದನ್ನೇ ಹೇಳಿದರು, 100 ಸೀಟು ನಾನು ಹಿಂದೂ ಕಾರ್ಯಕರ್ತರ ನಿಲ್ಲಿಸ್ತೀನಿ, 100 ಕಡೆಗೆ ನಿಲ್ಲಿಸ್ತೀನಿ ಅಂತ ಅವ್ರು ಘೋಷಣೆ ಮಾಡಿದ್ರು. ಅದಕ್ಕೆ ಕಾರಣ ಏನು ಅಂದರೆ BJP ಬಗ್ಗೆ ಅಸಮಾಧಾನ ಇದೆ ಅಂತ. BJPಯಲ್ಲಿ ಸರಿಯಾದ ಹಿಂದುತ್ವವಾದಿಗಳು ಕಾಣಿಸ್ತಾ ಇಲ್ಲ ಅಂತ ಅನ್ನುವಂಥದ್ದು. ಹಾಗಾಗಿ ಈಗ ಬೇರೆ ಬೇರೆ ರೀತಿಯ ಎಲ್ಲ ಹಿಂದೂ ಸಂಘಟನೆಗಳ ಧ್ವನಿನೂ ಇದೆ. ಏನು, ಇನ್ನೊಂದು ಹಿಂದೂ ಪಕ್ಷ ಪ್ರಾರಂಭ ಮಾಡಬೇಕು. ಇವತ್ತು ಯಾರ್ಯಾರನ್ನ ಕಡೆಗಣಿಸಿದ್ದಾರೆ, ಯಾರ್ಯಾರು ಹೊರಗಡೆ ಬಂದಿದ್ದಾರೆ, ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಮಾಡಬೇಕು ಅನ್ನುವಂಥದ್ದು ಧ್ವನಿ ಇದೆ. ಯಾಕೆ ಅಂದರೆ ಇವತ್ತಿನ BJP ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸೊ ಅದರ ಪರಿಣಾಮನೇ ಈ ಧ್ವನಿ ಬರ್ತಾ ಇದೆ. ಅದಕ್ಕೆ BJP ಮತ್ತು ನಾನು ಹೇಳೋದು ಸಂಘದ ಹಿರಿಯರು ಇನ್ನೊಂದು ಪಕ್ಷ ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ BJPನೇ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕತೆ, ಹಿಂದುತ್ವ, ರಾಷ್ಟ್ರೀಯತೆ ದೃಷ್ಟಿಯಿಂದ ಕೆಲಸ ಮಾಡೋ ಹಾಗೆ ನಾವೆಲ್ಲ ನೋಡ್ಕೊಳ್ಳೋಣ ಅಂತ ಅನ್ನುವಂಥದ್ದು ಸಂಘದ ಪ್ರಮುಖರು ಮತ್ತು BJPಯ ಹಿರಿಯರು ಇದನ್ನ ನಿಶ್ಚಯ ಮಾಡಿದ್ದಾರೆ.